ಕೋಡುಬಳೆ ಅಂದ್ರೆ ಅಡುಕಲೆ. ಬದ್ರಿನಾಥ್ ದೇಗುಲದ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲು. ಆಸ್ಪತ್ರೆಗೆ ಸಿಎಂ ಜೋಸೆಫ್ ವಿಜಯ್ ದಿಢೀರ್ ಭೇಟಿ. ದೀದಿ ರ್ಯಾಲಿ ಮೇಲೆ ಮೊಟ್ಟೆ ಎಸೆದ ಬಿಜೆಪಿ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಅಯೋಧ್ಯೆಯ ರಾಮಮಂದಿರದ ಹುಂಡಿ ಹಣ ಕಳ್ಳತನ ಪ್ರಕರಣ ಭಾರೀ ಸಂಚಲನ ಮೂಡಿಸಿದೆ. ಜೈಲಲ್ಲಿರುವ ಆರೋಪಿಗಳಾದ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಅಯೋಧ್ಯೆಯ 14 ಕೋಸಿ ಪರಿಕ್ರಮ ಮಾರ್ಗಕ್ಕೆ ಕರೆದೊಯ್ದು ವಿಚಾರಣೆ ಮುಂದುವರೆಸಿದ್ದಾರೆ. ಮೊನ್ನೆಯೂ ಪೊಲೀಸ್ ತಂಡವೊಂದು ಜೈಲಲ್ಲಿಯೇ 5 ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿತ್ತು. ಆರೋಪಿಗಳ ಕಸ್ಟಡಿ ನೀಡುವಂತೆ ಕೋರ್ಟ್ಗೆ ಪೊಲೀಸರು ಮನವಿ ಸಲ್ಲಿಸಿದ್ರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬದರಿನಾಥ ದೇಗುಲದ ಕಾಣಿಕೆ ದುರ್ಬಳಕೆ ಆರೋಪದಲ್ಲಿ ಅಮಾನತುಗೊಂಡಿರುವ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬದ್ರಿನಾಥ ಕೇದಾರನಾಥ ದೇಗುಲ ಸಮಿತಿಯ ಮುಖ್ಯಸ್ಥರ ಖಾಸಗಿ ಕಾರ್ಯದರ್ಶಿಯಾಗಿದ್ದ ಪ್ರಮೋದ್ ನೌತಿಯಾಲ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. 4 ಸದಸ್ಯರ ತನಿಖಾ ಸಮಿತಿಯ ಪ್ರಾಥಮಿಕ ಪರಿಶೀಲನೆ ವೇಳೆ ದುರ್ಬಳಕೆ ನಿಜವೆಂದು ಕಂಡುಬಂದಿದ್ದರಿಂದ ಪ್ರಮೋದ್ರನ್ನ ಅಮಾನತು ಮಾಡಲಾಗಿತ್ತು. ಪ್ರಮೋದ್ ವಿರುದ್ಧ ಬದ್ರಿನಾಥ ಪೊಲೀಸ್ ಠಾಣೆಯಲ್ಲಿ ಕಳವು ಮತ್ತು ನಂಬಿಕೆ ದ್ರೋಹದ ಕ್ರಿಮಿನಲ್ ಅಪರಾಧ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದಾರೆ. ಚೆನ್ನೈನ ಎಗ್ಮೋರ್ನಲ್ಲಿರುವ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಿಎಂ ವಿಜಯ್ ಅನಿರೀಕ್ಷಿತ ಭೇಟಿ ನೀಡಿದರು. ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಒದಗಿಸಲಾಗ್ತಾ ಇರುವ ಆರೋಗ್ಯ ಸೇವೆಯನ್ನು ಪರಿಶೀಲಿಸಿದ್ರು. ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕುರಿತು ಮಹಿಳೆಯೊಬ್ಬರು ಮಾಡಿದ್ದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಲಂಚ ಮತ್ತು ರೋಗಿಗಳ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚುತ್ತಾ ಇರುವ ಕಳವಳದ ನಡುವೆಯೇ ಅನಿರೀಕ್ಷಿತ ತಪಾಸಣೆ ಮಾಡಿದ್ದಾರೆ. ಲಾರ್ಡ್ಸ್ನಲ್ಲಿ ನಾಳೆ ಪ್ರಪ್ರಥಮ ಮಹಿಳಾ ಟೆಸ್ಟ್ ಪಂದ್ಯ. ವಿರಾಟ್ ಕೊಹ್ಲಿ, ಗ್ಲೋಬಲ್ ಸ್ಟಾರ್ ಇಂದ ಜೋಕೋವಿಕ್. ಇನ್ನು ಸೌರವ್ ಗಂಗೂಲಿ ಜೀವನದ ಕತೆ ಸಿನಿಮಾ ಪೋಸ್ಟರ್ ರಿಲೀಸ್. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ವಿರಾಟ್ ಕೊಹ್ಲಿ ಜಾಗತಿಕವಾಗಿ ಖ್ಯಾತಿ ಇರುವ ದೊಡ್ಡ ವ್ಯಕ್ತಿ. ಕೊಹ್ಲಿಯಿಂದ ನಾನು ಸಾಕಷ್ಟು ಕಲಿತಾ ಇದ್ದೀನಿ, ಅವರಿಂದ ಸಾಕಷ್ಟು ಪ್ರೇರಣೆ ಪಡೆದಿದ್ದೀನಿ ಹೀಗಂತ ಪ್ರಸಿದ್ಧ ಟೆನ್ನಿಸ್ ಆಟಗಾರ ನೋವಾಕ್ ಜಾಕೋವಿಕ್ ಪೋಸ್ಟ್ ಮಾಡಿದ್ದಾರೆ. ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಜೀವನಾಧಾರಿತ ಸಿನಿಮಾ ತೆರೆಗೆ ಬರಲಿದೆ. ಗಂಗೂಲಿ ಹುಟ್ಟುಹಬ್ಬದಂದು ಸಿನಿಮಾ ತಂಡ ದಾದಾ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿದೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ 64ನೇ ವರ್ಷದ ಬರ್ತ್ಡೇಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಜುಲೈ 12ರಂದು ನಾಗವಾರದಲ್ಲಿರುವ ಶ್ರೀಮುತ್ತು ನಿವಾಸದಲ್ಲಿ ಹ್ಯಾಟ್ರಿಕ್ ಹೀರೋ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಅದ್ದೂರಿ ಸಂಭ್ರಮಾಚರಣೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯರಾತ್ರಿ 12ಕ್ಕೆ ಭಾರೀ ಸಿಡಿಮದ್ದುಗಳನ್ನು ಸಿಡಿಸಿ ಕೇಕ್ ಕಟ್ ಮಾಡಿಸಲಿದ್ದಾರೆ. ನಂತರ ಬೆಳಗ್ಗೆ ಮನೆ ಬಳಿ ಬರುವಂತಹ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಜೊತೆಗೆ ಶಿವಣ್ಣನಿಂದ ವಿಶೇಷ ಉಡುಗೊರೆ ಕೂಡ ಸಿಗಲಿದೆ. ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್, ಕನ್ನಡದ ಪೈರ್ಗಿಳಿ ಡಾಕ್ಟರ್ ಸರೋಜಾದೇವಿ ಅಗಲಿಕೆಯಾಗಿ 1 ವರ್ಷಗಳಾಗ್ತಾ ಬಂತು. ಜುಲೈ 14ರಂದು ಇಹಲೋಕ ತ್ಯಜಿಸಿದ ಸರೋಜಾದೇವಿ ಅವರ ಮೊದಲ ವರ್ಷದ ಪುಣ್ಯಸ್ಮರಣೆಯನ್ನ ಜುಲೈ 12ರಂದು ಹಮ್ಮಿಕೊಳ್ಳಲಾಗಿದೆ. ಪುತ್ರಿ ಇಂದು ಹಾಗೂ ಪುತ್ರ ಗೌತಮ್ರಿಂದ ಚನ್ನಪಟ್ಟಣದ ಮಾಲೂರು ಹೋಬಳಿಯ ದಾಸವಾರದಲ್ಲಿ ಸರೋಜಾದೇವಿ ಫಾರ್ಮ್ ಹೌಸ್ನಲ್ಲಿ ಪುಣ್ಯಸ್ಮರಣೆ ನಡೆಯಲಿದೆ. ನಟ ಶ್ರೀನಗರ ಕಿಟ್ಟಿ 3 ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದು ನಿನ್ನೆ 3 ಸಿನಿಮಾ ತಂಡಗಳು ಸೇರಿ ಕಿಟ್ಟಿ ಬರ್ತ್ಡೇ ಆಚರಿಸಿವೆ. ಮದರ್ ಲವ್ ಸಿನಿಮಾ ತಂಡ ಶ್ರೀನಗರ ಕಿಟ್ಟಿಯೇ ಮ್ಯಾಸಿವ್ ಮ್ಯಾನ್ ಎಂದು ಟೈಟಲ್ ನೀಡಿದೆ. ಇನ್ನು ಲವ್ ಕೇಸ್ ಸಿನಿಮಾದಲ್ಲಿ ಕಿಟ್ಟಿ ಪಾತ್ರದ ಫಸ್ಟ್ ಲುಕ್ ಬಿಡುಗಡೆಗೊಳಿಸಲಾಯಿತು. ಇದಲ್ಲದೆ ರವಿ ಬೆಳಗೆರೆ ಬರೆದಿರುವ ಕಥೆಯನ್ನು ಆಧರಿಸಿ ವೇಷಗಳು ಸಿನಿಮಾದಲ್ಲಿ ಬಸಮ್ಮ ಬಸಪ್ಪನಾಗಿ ಕಿಟ್ಟಿ ಅಭಿನಯಿಸ್ತಾ ಇದ್ದು ಈ ಚಿತ್ರಕ್ಕೆ ಕಿಟ್ಟಿ ಹಾಡಿರುವ ಹಾಡನ್ನ ಚಿತ್ರತಂಡ ರಿಲೀಸ್ ಮಾಡಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.